ಕೆಲವೊಂದು ಮಳಿಗೆಗೆ ಹೋದರೆ ಇದೇ ಚಂದ ಉಂಟು ಇದನ್ನೇ ತಗೊಳ್ಳಿ ಅಂತ ಒತ್ತಾಯ ಮಾಡುವಂಥದ್ದಲ್ಲಿ ಇಲ್ಲಿ ಒತ್ತಾಯ ಮಾಡುವಂಥ ಸ್ಟಾಫ್ಗಳಿಲ್ಲ. ನಿಮ್ಗೆ ಯಾವುದು ಆಯ್ಕೆ ಉಂಟು ಅದನ್ನೇ ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಅದು ನನಗೆ ಖುಷಿ ಕೊಟ್ಟಿದೆ. ಸೊ ಮಕ್ಕಳ ಸೆಕ್ಷನ್ ಮೇಲೆ ಇತ್ತು ಅಂತೇಳಿ ಆದರೆ ನೀವೆಲ್ಲ ದಾಟಿಕೊಂಡು ಮೇಲೆ ಬರಬೇಕು. ಅದನ್ನು ಅರ್ಥಕೊಂಡು ಅವರನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಅಂದ್ಕೊಳ್ತಾ, ಈ ರಾಧಾ ಸಂಸ್ಥೆಯ ಬಟ್ಟೆಯನ್ನು ತೆಗೊಂಡೋಗಿ ಅಲ್ಲಿ ಸರಿ ಇಲ್ಲ ಅಂತ ಹೇಳುವಂಥ ಮಾತನ್ನು ನಾವು ಯಾರು ಪುತ್ತೂರಿನವ್ರು ಕೇಳಿಲ್ಲ. ಇದಕ್ಕಿಂತ ಮುಂದೆ ಒಳ್ಳೆ ವ್ಯಾಪಾರ ಸ್ಟಾರ್ಟ್ ಮಾಡಲಿ ಅಂತ ಹೇಳಿ ನಾನು ಅನುಗ್ರಹಿಸಿ ಈ ಅಂಗಡಿ ಒಳ್ಳೆದಾಗಿಲಿ. ನಮ್ಮ ಕಾರ್ಯಕ್ರಮಕ್ಕೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಇವತ್ತು ನೋಡುವಂತ ರೀತಿಯಲ್ಲಿ ಈ ಒಂದು ಉದ್ಘಾಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಅನಂತರ ಈ ನಮ್ಮ ಸಂಸ್ಥೆಯ ಎದುರು ಭಾಗದಲ್ಲಿ ಹಾಕಲಾಗಿರ್ತಕ್ಕಂಥ ಬ್ಯಾನರ್ ಅನ್ನ ನಮ್ಮೆಲ್ಲ ಸಮ್ಮುಖದಲ್ಲಿ ನಮ್ಮೆಲ್ಲ ಜೋಶ್ನೊಂದಿಗೆ ಸಂಸ್ಥೆಯ ಅದ್ದೂರಿಯಾಗಿರುವಂತಹ ಮಕ್ಕಳ ವಿಸ್ತೃತ ಮಳಿಗೆಯ ಉದ್ಘಾಟನೆಯನ್ನ ಕುಮಾರಿ ಭಗೀರಥಿ ಮುರಳಿಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯವರು ನೆರವೇರಿಸಿಕೊಂಡಿದ್ದಾರೆ. ಇದೊಂದು ಅಭೂತಪೂರ್ವ ಕ್ಷಣಕ್ಕೆ ಇವತ್ತು ನಮ್ಮ ಪುತ್ತೂರು ಜವಳಿಗಳ ವಿಸ್ತೃತ ಮಳಿಗೆಯ ಪ್ರಾರಂಭಿಕ ಉದ್ಘಾಟನೆ. ಕಾರ್ಯಕ್ರಮವನ್ನ ನಮ್ಮ ಮಾಲಕರು, ಸ್ಥಾಪಕಾಧ್ಯಕ್ಷರು, ಅತಿಥಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ನಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ನೀವು ನಮ್ಮ ಆಹ್ವಾನಕ್ಕೆ ಬೆಲೆಯನ್ನು ಕೊಟ್ಟು ಪ್ರೀತಿಯಿಂದ ಆಗಮಿಸಿದ್ದೀರಿ. ರಾಧಾಸ್ ಸಂಸ್ಥೆ ದಿನದಿಂದ ದಿನಕ್ಕೆ ಗ್ರಾಹಕರ ಸಂತೃಪ್ತಿಯನ್ನ ಈಡೇರಿಸುವಂತಹ ಸಂಸ್ಥೆ, ಅವರೆಲ್ಲ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಉಳಿಸಿಕೊಂಡಿರುವಂತಹ ಸಂಸ್ಥೆ. ಈ ಸಂದರ್ಭದಲ್ಲಿ 4ನೇ ಫ್ಲೋರಿನಲ್ಲಿ ಮಕ್ಕಳ ವಿಸ್ತೃತ ಮಳಿಗೆಯನ್ನ ಉದ್ಘಾಟನೆ ಮಾಡಿಕೊಡಬೇಕು, ರಿಬ್ಬನ್ ಕಟ್ ಮಾಡುವುದರ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಮೊಹಮ್ಮದ್ ಅಬ್ದುಲ್ ಕುನಿ ಹಾಗೆಯೇ ಮೊಹಮ್ಮದ್ ಅಲಿ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಅತಿಥಿಗಳ ಜೊತೆಗೂಡಿ ಈ ರಿಬ್ಬನ್ ಅನ್ನು ಕಟ್ ಮಾಡಿ ನಮ್ಮ ಹೊಸ ವಿಸ್ತೃತ ಮಳಿಗೆಯ ಒಳಭಾಗಕ್ಕೆ ತಮ್ಮ ಪಾದ ಸ್ಪರ್ಶವನ್ನ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸೊ ನಮ್ಮೆಲ್ಲರ ಕೈ ಚಪ್ಪಾಳೆಯ ಮೂಲಕ ರಾಧಾಸ್ನ ಮಕ್ಕಳ ಜವಳಿಗಳ ವಿಸ್ತೃತ ಮಳಿಗೆಯನ್ನ ಸನ್ಮಾನ್ಯ ಮೊಹಮ್ಮದ್ ಅಬ್ದುಲ್ ಕುನಿ ಹಾಗೆಯೇ ಮೊಹಮ್ಮದ್ ಅಲಿ ಅವರು ನೆರವೇರಿಸಿಕೊಂಡಿದ್ದಾರೆ. ಎಲ್ಲ ಅತಿಥಿಗಳು ನಮ್ಮ ಸಂಸ್ಥೆಯ ಹೊಸ ವಿಸ್ತೃತ ಮಳಿಗೆಯ ಒಳಭಾಗಕ್ಕೆ ಆಗಮಿಸಬೇಕು ಅಂತ ಉದ್ಘಾಟನೆ ಮಾಡೋದಕ್ಕೆ ಸೇರಿಕೊಂಡಿರುವಂತಹ ಎಲ್ಲ ಅತಿಥಿಗಳಿಗೆ ಪ್ರೀತಿಯ ಸ್ವಾಗತವನ್ನ ಮತ್ತೊಂದು ಬಾರಿ ಬಯಸಿಕೊಳ್ತಾ, ನಮ್ಮ ಸಂಸ್ಥೆಯ ಕಿರು ಪರಿಚಯವನ್ನ ಮಾಡೋದಿದ್ರೆ 96ರಲ್ಲಿ ಕೇವಲ 200 ಸ್ಕ್ವೇರ್ ಫೀಟ್ಗಳೊಂದಿಗೆ ಪ್ರಾರಂಭವನ್ನ ಪಡೆದಿರುವಂತಹ ಸಂಸ್ಥೆ 2005ರಲ್ಲಿ 750 ಸ್ಕ್ವೇರ್ ಫೀಟ್ಗಳವರೆಗೆ ಹೆಚ್ಚುವರಿಯಾಗಿ ಜೋಡಿಸಿಕೊಂಡಿತು. ಆನಂತರ 2013ರಲ್ಲಿ ಸುಮಾರು 13,600 ಸ್ಕ್ವೇರ್ ಫೀಟ್ನೊಂದಿಗೆ ಇವತ್ತು 2025 ಅಕ್ಟೋಬರ್ 6ರಂದು ನಮ್ಮ ಸಾರಿಯ ಮಳಿಗೆಯನ್ನು ಕೂಡ ವಿಸ್ತೃತಗೊಳಿಸಿರ್ತಕ್ಕಂಥ ಸಂಸ್ಥೆ. ಮತ್ತೆ ಈ ದಿನ ನಮ್ಮ ವಿಶೇಷವಾಗಿ ಮಕ್ಕಳ ಜವಳಿಗಳ ವಿಸ್ತೃತ ಮಳಿಗೆಯನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆಯನ್ನು ಪಡಿಸಿಕೊಳ್ತಾ ಇದೆ. ಸೊ ಬಂದಿರುವಂತಹ ಎಲ್ಲ ಬಂಧುಗಳಿಗೆ, ನಮ್ಮ ಸಂಸ್ಥೆಯ ಮಾಲಕರುಗಳಿಗೆ, ಸ್ಥಾಪಕ ಅಧ್ಯಕ್ಷರುಗಳಿಗೆ, ಅಂದ್ರೆ ಇವರ ಸ್ಥಾಪನೆಯನ್ನು ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿರುವಂತಹ ನಮ್ಮ ಮಾಲಕರ ಭಾವಂದಿರು ಕೂಡ ಇದ್ದಾರೆ. ನಿಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕೂಡ ಪ್ರೀತಿಯೊಂದಿಗೆ ಬರಮಾಡಿಕೊಳ್ತಾ ನಮ್ಮ ದೀಪದ ಪ್ರಜ್ವಲನೆಯನ್ನ ಇನ್ನು ಪ್ರಾರಂಭ ಮಾಡಿಕೊಳ್ಳಲಿಕ್ಕಿದ್ದೇವೆ. ನಮ್ಮೆಲ್ಲ ಅತಿಥಿಗಳು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬಿಸಿರುವುದಕ್ಕೆ ಎಲ್ಲ ನಮ್ಮ ಅತಿಥಿ ಅಭ್ಯಾಗತರುಗಳಿಗೆ ಪ್ರೀತಿ ಧನ್ಯವಾದದ ಸಲ್ಲಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಇವತ್ತು ನಮ್ಮ ಜೊತೆಗೆ ಬೇರೆ ಬೇರೆ ಮಾಧ್ಯಮದ ಬಂಧುಗಳಿದ್ದಾರೆ. ರಾಧಾಸ ಸಂಸ್ಥೆ ಇಷ್ಟರ ಮಟ್ಟಿಗೆ ಎಲ್ಲ ಕಡೆಯಲ್ಲಿ ಬೆಳವಣಿಗೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಬಂಧುಗಳ ಸಹಕಾರ ಬಹಳನೇ ಇದೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳ ಸಹಕಾರ ಕೂಡ ತುಂಬಾನೇ ದೊಡ್ಡ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಇರುವ ಕಾರಣದಿಂದ ನಿಮ್ಮೆಲ್ಲರನ್ನ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದ್ದೇವೆ.
ಕಳೆದ ಬಾರಿ ಸಾರಿಯ ವಿಸ್ತೃತ ಮಳಿಗೆ ಲೋಕಾರ್ಪಣೆಯಾದ ಬಳಿಕ ಇವತ್ತು ಮಕ್ಕಳ ಮಳಿಗೆ, ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಬೆಳವಣಿಗೆಯನ್ನ ನಮ್ಮ ರಾಧಾ ಸಂಸ್ಥೆ ಪಡೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ. ಕೇವಲ ಒಬ್ಬ ಗ್ರಾಹಕ ಬಂದ್ರೆ 4 ಜನಕ್ಕೆ ತಾವುಗಳೇ ಪ್ರಚಾರವನ್ನ ಮಾಡಿ ನಮ್ಮ ಸಂಸ್ಥೆಯ ಬಗೆಗಿರ್ತಕ್ಕಂಥ ಒಳ್ಳೆಯ ಅಭಿಪ್ರಾಯವನ್ನ ತಿಳಿಸ್ತಾ ಇರ್ತೀರಿ. ಅದಕ್ಕಾಗಿ ಪ್ರತಿಯೊಬ್ಬ ಗ್ರಾಹಕ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ನಮ್ಮ ದೀಪದ ಪ್ರಜ್ವಲನೆಯ ಸಂದರ್ಭ. ಈ ದೀಪ ಪ್ರಜ್ವಲನೆಗೆ ಮೊದಲಿಗೆ ನಮ್ಮ ಸಂಸ್ಥೆಯ ಓನರ್ಗಳು ಹಾಗೆಯೇ ಸಂಸ್ಥೆಯ ನಮ್ಮ ಮಾಲಕರ ಭಾವಂದಿರು ಮುಂಭಾಗಕ್ಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಬಂಗಾರದ ಗಟ್ಟಿ ಜ್ಯುವೆಲರಿ ಶಾಪ್ ಇದರ ಮಾಲಕರಾಗಿರುವಂತಹ ಸನ್ಮಾನ್ಯ ಸತೀಶ್ ನಾಯಕ್ ಇವರು, ಹಾಗೆಯೇ ಸ್ಟೇಷನರಿ ಶಾಪ್ ಇದರ ಮಾಲಕರು BK ಪ್ರಭು, ಹಾಗೆಯೇ ಮೋಹನ್ ಪ್ರಭು, ರಮೇಶ್ ಪ್ರಭು ಇವರು ನಮ್ಮ ಜೊತೆಗೆ ಕೈ ಜೋಡಿಸಿಕೊಳ್ಳಬೇಕು. ಹಾಗೆಯೇ ನಮ್ಮ ಜೊತೆಗೆ ಮತ್ತೊಬ್ಬರು ಶ್ರೀಯುತ ಸೀತಾರಾಮ್ ಕೆದಂಬಾಡಿ ಅವರಿದ್ದಾರೆ. ತಾವು ಕೂಡ ದೀಪದ ಪ್ರಜ್ವಲನೆ ಸಂದರ್ಭದಲ್ಲಿ ಕೈ ಜೋಡಿಸಿಕೊಳ್ಳಬೇಕು. ಎಲ್ಲರ ಜೊತೆಗೂಡಿ ಎಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓಕೆ, ನಮ್ಮೆಲ್ಲ ಅತಿಥಿಗಳು ಒಂದು ಸ್ವಲ್ಪ ನಮ್ಮ ಮಾಧ್ಯಮಕ್ಕೂ ಕೂಡ ತಾವುಗಳು ಜೊತೆಯಾಗಿ ನಿಂತು ಹತ್ತಿರಕ್ಕೆ ನಿಂತು ದಯವಿಟ್ಟು ಎಲ್ಲ ಅತಿಥಿಗಳು ಸ್ವಲ್ಪ ಹತ್ತಿರಕ್ಕೆ ನಿಂತುಕೊಳ್ಳಿ. ಸೊ ನಮ್ಮ ಶಾಸಕರು ಕೂಡ ದೀಪ ಪ್ರಜ್ವಲನೆ ಸಂದರ್ಭದಲ್ಲಿ ಎದುರು ಭಾಗಕ್ಕೆ ಬರಬೇಕು ಅಂತ ಬಳಿ ಕೇಳಿಕೊಳ್ತಾ ಇದ್ದೇನೆ. ಸೊ ಎಲ್ಲ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯನ್ನ ಬೇರೆ ಬೇರೆ ಅತಿಥಿಗಳು ಬಂದು ದೀಪ ಪ್ರಜ್ವಲಿಸ್ತಾ ಇರ್ತಾರೆ. ಸೊ ನೀವು ನಿಮ್ಮ ಒಳ್ಳೆಯ ಮನಸ್ಸಿನಿಂದ ಮಾಡುವಂತಹ ಆ ಒಂದು ದೀಪದ ಪ್ರಜ್ವಲನೆ ಯಾವತ್ತೂ ಕೂಡ ನಮ್ಮ ಸಂಸ್ಥೆಯ ಏಳಿಗೆಗೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ತುಂಬಿಸಿಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲೂ ಬಂದು ನಮ್ಮ ಸಂಸ್ಥೆಯ ಬೆಳವಣಿಗೆಗೆ, ಮಕ್ಕಳ ವಿಸ್ತೃತ ಮಳಿಗೆಯ ಉದ್ಘಾಟನೆಗೆ ತೊಡಗಿಸಿಕೊಂಡಿರುವಂತಹ ಎಲ್ಲ ಅತಿಥಿಗಳಿಗೆ, ನಮ್ಮೆಲ್ಲ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ, ಮಕ್ಕಳ ಜವಳಿಗಳ ಮಳಿಗೆಯ ಈ ಒಂದು ವಿಸ್ತೃತ ಮಳಿಗೆ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಯನ್ನು ಪಡೆದುಕೊಳ್ತಾ ಇದೆ. ನಮ್ಮ ಜೊತೆಗೆ ಜಾಯಿನ್ ಆಗಿ ಈ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯ ಮೂಲಕ ಬೆಳಗಿಸುತ್ತಾ ಇರತಕ್ಕಂತಹ ಎಲ್ಲ ನಮ್ಮ ಅತಿಥಿಗಳಿಗೆ ವಿಶೇಷವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದಾವೆ. ಯಾವತ್ತೂ ಕೂಡ ದೀಪದಂತೆ ರಾಧಾಸ ಸಂಸ್ಥೆಯ ಒಂದು ಹೊಸ ವಿಸ್ತೃತ ಮಳಿಗೆ ಬೆಳಗಲಿ. ಇದರ ಮೂಲಕ ಕೇವಲ ಬಟ್ಟೆಗಳ ಖರೀದಿಯನ್ನ ಮಾಡ್ತಕ್ಕಂಥವರಿಗೆ ಮಾತ್ರ ಖುಷಿ ಅಲ್ಲ, ನೂರಾರು ಮಂದಿಗೆ ಉದ್ಯೋಗವನ್ನು ನೀಡಿರುವಂತಹ ಸಂಸ್ಥೆ ಕೂಡ ನಮ್ಮ ರಾಧಾ ಸಂಸ್ಥೆ. ಪ್ರತಿಯೊಬ್ಬರ ಜೀವನವೂ ಕೂಡ ಈ ಸಂಸ್ಥೆಯಿಂದಾಗಿ ಬೆಳಗ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ. ಈ ಸಂದರ್ಭದಲ್ಲಿ ಇನ್ನು ನಮ್ಮ ಜೊತೆಗೆ ಜಾಯಿನ್ ಆಗಿರುವಂತಹ ಎಲ್ಲ ಅತಿಥಿಗಳಿಗೆ, ಉದ್ಘಾಟಕರುಗಳಿಗೆ, ಅತಿಥಿಗಳಿಗೆ ಸಂಸ್ಥೆಯ ಓನರ್ಗಳು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸೊ ನಮ್ಮ ಸಂಸ್ಥೆಯ ಮಾಲಕರು ಎಲ್ಲರಿಗೂ, ಎಲ್ಲ ಅತಿಥಿಗಳಿಗೆ ಶಾಲಿನೊಂದಿಗೆ ಸ್ವಾಗತವನ್ನು ಮಾಡಬೇಕು. ಅದಾದ ನಂತರ ಇವತ್ತು ಕಾರ್ಯಕ್ರಮಕ್ಕೆ ಮೊದಲ ಉದ್ಘಾಟನೆ ನೆರವೇರಿಸಿಕೊಟ್ಟಿರುವಂತಹ ಸುಳ್ಯದ ಶಾಸಕರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಸಂಸ್ಥೆಯ ಮಾಲಕರು ಸೇರಿರುವಂತಹ ಎಲ್ಲ ಅತಿಥಿಗಳಿಗೆ ಶಾಲಿನೊಂದಿಗೆ ಪ್ರೀತಿಯ ಸ್ವಾಗತವನ್ನು ಮಾಡಬೇಕು ಎಂದು ಕೇಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ಅಂದ್ರೆ ನಮ್ಮ ಸಂಸ್ಥೆಯ ಉದ್ಘಾಟನೆ ನೆರವೇರಿಸಿಕೊಟ್ಟಿರುವಂತಹ ಕುಮಾರಿ ಭಾಗೀರಥಿ ಮರುಳ್ಯ ಸುಳ್ಯದ ಶಾಸಕರು ತಮಗೆ ಪ್ರೀತಿಯ ಸ್ವಾಗತವನ್ನ ನಮ್ಮೆಲ್ಲರ ಪರವಾಗಿ ಬಯಸಿಕೊಳ್ತಾ ಇದ್ದೇವೆ. ಹಾಗೇನೆ ಇವತ್ತು ನಮ್ಮ ಜೊತೆಗೆ ವೇದಿಕೆಯಲ್ಲಿರ್ತಕ್ಕಂತಹ ಅತಿಥಿಗಳು ಈ ಒಂದು ಬಿಲ್ಡಿಂಗ್ನ ಮಾಲಕರಾಗಿರುವಂತಹ ಸತೀಶ್ ನಾಯಕ್ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೇನೆ
ಸ್ಟೇಷನರಿ ಶಾಪ್ ಇದರ ಮಾಲಕರು BK ಪ್ರಭು ಅವರಿದ್ದಾರೆ. ಅವರಿಗೂ ಕೂಡ ಶಾಲನ್ನು ಹೊದಿಸಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳಬೇಕು ಎಂದು ಕೇಳ್ತಾ ಇದ್ದೇನೆ. ಹಾಗೆಯೇ ಮೋಹನ್ ಪ್ರಭು ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತದೊಂದಿಗೆ ಶಾಲೆನೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ರಮೇಶ್ ಪ್ರಭು ಅವರಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಶಿವಕುಮಾರ್ ಅವರು ಪುತ್ತೂರು ಮಂಡಲದ ಬಿಜೆಪಿಯ ಅಧ್ಯಕ್ಷರಿದ್ದಾರೆ. ಅವರಿಗೂ ಪ್ರೀತಿಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿಕೊಳ್ಳಬೇಕು. ಹಾಗೆಯೇ ಪುತ್ತೂರು ಬಿಜೆಪಿ ಮಂಡಲದ ಕಾರ್ಯದರ್ಶಿಗಳಾಗಿರುವಂತಹ ಮಣಿಕಂಠ ಹಾಗೆಯೇ ಯುವರಾಜ್ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆಯೇ ಸನ್ಮಾನ್ಯ ಸೀತಾರಾಮ್ ಕಳಮಾಡಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಜೊತೆಗೆ ಮತ್ತೊಬ್ಬರು ಮುಖ್ಯ ಅತಿಥಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಸನ್ಮಾನ್ಯ ಶರಣ್ ಚಿಲಿಂಬಿ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ತಾವು ಕೂಡ ಇದ್ರ ಬಗ್ಗೆ ಬರಬೇಕು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಶರಣ್ ಚಿಲಿಂಬಿ ಅವರಿಗೂ ಕೂಡ ಶಾಲನ್ನು ಹೊದಿಸಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೊ ನಮ್ಮ ಸಂಸ್ಥೆಯ ಮಾಲಕರುಗಳಿಗೂ ಪ್ರೀತಿಯ ಸ್ವಾಗತ. ಹಾಗೆಯೇ ಈ ಒಂದು ಸಂಸ್ಥೆಯನ್ನು ಸಂಪೂರ್ಣವಾಗಿ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಿರ್ತಕ್ಕಂತಹ ಶ್ರೀಯುತ ಪ್ರಥಮ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ಕಾಂಟ್ರಾಕ್ಟರ್ ಆಗಿರುವಂತಹ ಸೂರಜ್ ನಾಯರ್ ಅವರಿದ್ದಾರೆ. ನಿಮಗೂ ಪ್ರೀತಿಯ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಬಯಸಿಕೊಳ್ತಾ ಇದ್ದೇವೆ. ಸೊ ಬಂದಿರುವಂತಹ ಎಲ್ಲ ನಮ್ಮ ಸಾಕಷ್ಟು ಮಂದಿ ಅತಿಥಿಗಳು, ನಮ್ಮ ಹಿತೈಷಿಗಳೆಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ಸೊ ಎಲ್ರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಈ ಸಂಸ್ಥೆಗೆ ಪ್ರಾರಂಭಿಕವಾಗಿರುವಂತಹ ಶಕ್ತಿಯನ್ನು ಕೊಟ್ಟಿರುವಂತಹ ಸಂಸ್ಥೆಯ ಮಾಲಕರ ಭಾವನೂರಿದ್ದಾರೆ. ನಿಮಗೂ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಮಾಲಕರಿಗೂ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ಸಂಸ್ಥೆಯ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಮಾಲಕರ ಸಂಪೂರ್ಣವಾಗಿರುವಂತಹ ಕುಟುಂಬಸ್ಥರಿದ್ದಾರೆ. ತಮಗೆಲ್ಲ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಈ ಒಂದು ಹೊಸ ಮಕ್ಕಳ ವಿಸ್ತೃತ ಮಳಿಗೆಯ ರಾಧಾಸನ ಲೋಕಾರ್ಪಣೆಗೊಂಡಿರುವಂತಹ ಸಂಸ್ಥೆಗೆ ಸುಳ್ಯದ ಶಾಸಕಿಯಾಗಿರತಕ್ಕಂತಹ ಕುಮಾರಿ ಭಾಗೀರಥಿ ಮರುಳ್ಳಿಯವರು ಶುಭ ಹಾರೈಕೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ನಮಗೆಲ್ಲರಿಗೂ ಪ್ರೇರಣಾದಾಯಕ, ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಿರುವಂಥ ಈ ಪುತ್ತೂರಿನ ಮುತ್ತು ಮಾಲಿಂಗೇಶ್ವರ ದೇವರನ್ನು ಹಾಗೂ ಪರಿವಾರದ ಎಲ್ಲ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತು ರಾಧಸ್ ಇದರ ನೂತನ ಮಕ್ಕಳ ಮಳಿಗೆಯ ಉದ್ಘಾಟನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇರುವಂಥ ಈ ಸಂಸ್ಥೆಯ ಮಾಲಕರು, ಅವರ ಕುಟುಂಬಸ್ಥರು ಹಾಗೂ ಬಂದಿರುವಂಥ ಎಲ್ಲ ಗಣ್ಯರು, ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವ ಎಲ್ಲ ಮಹನೀಯರು, ಮಹಿಳೆಯರು ಹಾಗೂ ಬಂದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಕಳೆದ ಸಲ ಒಂದು ಇನಾಗ್ರೇಷನ್ ಕರೆದಿದ್ದರು. ಆ ದಿವಸ ಮಂಗಳೂರು ತುರ್ತು ಮೀಟಿಂಗ್ ಇದ್ದ ಕಾರಣ ಅದಕ್ಕೆ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಇದಕ್ಕೆ ನಾನು ಸಮಯವನ್ನು ಮಾಡಿಕೊಂಡು ಇದು ಯಾವಾಗಲೂ ಕರೆಯುವಾಗ ತಪ್ಪಿಸೋದು ಸರಿಯಲ್ಲ ಅಂತ ಹೇಳುವಾಗ ಮಂಗಳೂರಿಗೆ ಮೀಟಿಂಗ್ ಹೋಗೋರು ತಡವಾದರೂ ಪರವಾಗಿಲ್ಲ, ಇದಕ್ಕೆ ಬರಲೇಬೇಕೆನ್ನೋ ಉದ್ದೇಶದಿಂದ ನಾನು ಪಾಲ್ಗೊಂಡಿದ್ದೇನೆ. ತುಂಬ ಸಂತೋಷ ಆಗ್ತಿದೆ. ನಾನು ಇದು ರಾಧಸ್ ಪ್ರಾರಂಭ ಆದಂದಿನಿಂದಲೂ ನಾವು ಈ ಒಂದು ಮಳಿಗೆಗೆ ಬಂದು ಹೆಚ್ಚಿನ ಏನು ನಮ್ಮ ಡ್ರೆಸ್ಸುಗಳನ್ನು ಪರ್ಚೇಸ್ ಮಾಡಿದ್ದೇನೆ. ನಾನೊಂದು ದೇವಸ್ಥಾನದ ಟ್ರಸ್ಟಿಯಾಗಿ ಬ್ರಹ್ಮಕಲಶೋತ್ಸವ ಆಗುವಾಗಲೂ ಆಗ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ದೆವು. ಆ ಪೂಜೆಗೆ ಇಲ್ಲಿಂದಲೇ ಬ್ಲೌಸ್ ಪೀಸ್ ತಗೊಂಡು ಹೋಗ್ತಿದ್ದೆವು. 1,000 ಇರ್ಬೋದು, 2,000 ಇರ್ಬೋದು. ಆ ನಂತರ ದಿನದಲ್ಲಿ ಕೂಡ ಮದುವೆ ಫಂಕ್ಷನ್ ಯಾವುದಿದ್ದರೂ ನಾನು ಈ ಮಳಿಗೆಗೆ ರಾಧಸ್ಗೆ ಬಂದು ಒಂದಷ್ಟು ಡ್ರೆಸ್ ಪರ್ಚೇಸ್ ಮಾಡ್ತೀನಿ. ನನಗೆ ಖುಷಿ ಕೊಟ್ಟದೇನಂತ ಹೇಳಿದರೆ
ಇಲ್ಲಿಯ ನಿಮ್ಮ ಸಿಬ್ಬಂದಿಗಳು ಒಳ್ಳೆಯ ಒಂದು ನಮಗೆ ಸಹಕಾರ ನೀಡ್ತಾರೆ. ಒಳ್ಳೆಯ ಒಂದು ಕೆಲಸದಲ್ಲಿ ಬಂದವರನ್ನು ಆತಿಥ್ಯ ಮಾಡುವಂಥ ಒಂದು ಇದು ನೋಡಿ ನನಗೆ ತುಂಬ ಖುಷಿಯಾಯಿತು. ಯಾವುದೇ ಬಟ್ಟೆ ನೀವು ತಗೊಳ್ಳದಿದ್ದಿರಿ, ಆದರೂ ಅದನ್ನು ಕೆಲವೊಂದು ಮಳಿಗೆ ನಾವು ಶಾಪಿಗೆ ಹೋದರೆ ನೀವು ತಗೊಳ್ಳೋದಾದರೆ ನಿಮಗೆ ಮಾತ್ರ ಅದನ್ನು ಎಲ್ಲ ಬಿಡಿ ಬಿಡಿಯಾಗಿ ತೋರಿಸಿ ಬಿಚ್ಚಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹಾಗಿಲ್ಲ, ನೀವು ತಗೊಳ್ಳದಿದ್ದರೂ ಕೂಡ ಅವರ ಕೆಲಸ ಏನಿದೆ ಅಂದರೆ ಎಲ್ಲ ಬಟ್ಟೆ ಸರಿ ಇದೆಯಾ ಇಲ್ವಾ ಅಂತೇಳಿ ಅದನ್ನು ಬಿಡಿಸಿ ತೋರಿಸುವಂಥ ಒಂದು ಕೆಲಸ ಈ ಒಂದು ಮಳಿಗೆಯಲ್ಲಿ ರಾಧಾಸ್ನಲ್ಲಿ ಮಾಡ್ತಾ ಇರೋದು ನನಗೆ ಖುಷಿ ಆಯಿತು. ಅದಕ್ಕೆ ನಾನು ಕೆಲವರು ಹೇಳ್ತೇನೆ, ನೀವು ಎಲ್ಲಿ ಹೋಗೋದಕ್ಕಿಂತಲೂ ರಾಧಾಸಿಗೆ ಹೋಗಿ ನಿಮಗೆ ಯಾವ ಡ್ರೆಸ್ ಬೇಕಿದ್ರೂ ನೀವು ಪರ್ಚೇಸ್ ಮಾಡಲಿಕ್ಕೆ ಏನು ನಿಮಗೆ ಮುಜುಗರ ಇಲ್ಲದೆ ಅವರೆಲ್ಲವನ್ನೂ ನಿಮಗೆ ತೋರಿಸ್ಕೊಡುವಂಥವರು. ಅಂದರೆ ಆ ಬಟ್ಟೆಗಳನ್ನು ನಮಗೆ ಆಯ್ಕೆ ಮಾಡುವಾಗ ನೀವು ಹಣ ಕೊಟ್ಟು ಖರೀದಿ ಮಾಡುವಾಗ ನಮಗಿಷ್ಟ ಅದನ್ನು ನಾವು ತಗೊಳ್ಬೇಕು. ಅವರು ಕೆಲವೊಂದು ಮಳಿಗೆಗೆ ಹೋದರೆ ಇದೇ ಚೆಂದ ಉಂಟು ಇದನ್ನೇ ತಗೊಳ್ಳಿ ಅಂತ ಒತ್ತಾಯ ಮಾಡುವಂಥದ್ದು. ಇಲ್ಲಿ ಒತ್ತಾಯ ಮಾಡುವಂಥ ಸ್ಟಾಫ್ಗಳಿಲ್ಲ. ನಿಮ್ಗೆ ಯಾವುದು ಆಯ್ಕೆ ಉಂಟು ಅದನ್ನೇ ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಅದು ನನಗೆ ಖುಷಿ ಕೊಟ್ಟಿದೆ. ಅಂದರೆ ನನಗೆ ಇಷ್ಟ ಆದ ಕಲ್ಲರ್ ಇವತ್ತು ಇಲ್ಲಿರುವ ಮೇಡಮಿಗೆ ಕಲ್ಲರ್ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗುತ್ತೆ, ಅದು ಇವರಿಗಷ್ಟೇ ಆಗಲ್ಲ. ಹಾಗಂತೇಳಿ ನಾವು ತಗೊಳ್ಳೋ ಡ್ರೆಸ್ ನನಗಿಷ್ಟ ಆದರೆ ಇವ್ರಿಗಿಷ್ಟ ಆಗಲ್ಲ. ಅವರವರ ಮನಸ್ಸಿಗೆ ಒಂದು ಕಲ್ಪನೆ ಇರ್ತದೆ, ನನಗಿಂಥದ್ದು ಇಷ್ಟ ಅಂತೇಳಿ. ಅವರ ಇಷ್ಟಕ್ಕೆ ಅನುಗುಣವಾಗಿ ನಾವು ಅವರನ್ನು ಟ್ರೀಟ್ಮೆಂಟ್ ಮಾಡಿ ಆ ಕೆಲಸವನ್ನು ಈ ಸಂಸ್ಥೆ ಮಾಡ್ತಿದೆ. ಮುಂದೆ ಕೂಡ ಇದೇ ರೀತಿ ಮಾಡಿ ಅದರಿಂದಾಗಿ ಇದು ಉತ್ತರೋತ್ತರ ಅಭಿವೃದ್ಧಿಯನ್ನು ಒಂದು ಇನ್ನಷ್ಟು ಮಳಿಗೆಯಾಗಿ ಇದು ಹೊರಹೊಮ್ಮಲಿ. ಇಡೀ ನಮ್ಮ ಊರಿನ ಎಲ್ಲ ಜನರು ಇಲ್ಲೇ ಬಂದು ಒಂದು ಯಾವತ್ತೂ ಬಟ್ಟೆ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಾನವನ ಯಾವನ ಅಂದ ಚಂದವನ್ನು ರೂಪು ಮಾಡುವಂಥದ್ದು ನಮ್ಮ ಹಾಕುವಂಥ ಬಟ್ಟೆ. ಅದಕ್ಕೆ ಯಾವಾಗಲೂ ಬರಗಾಲ ಬರಲಿಕ್ಕೆ ಅದನ್ನು ಕೆಲಸ ಕೂಡ ನಿಲ್ಲಲಿಕ್ಕಿಲ್ಲ ಅಂತ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಎಲ್ಲ ಸಮಾಜಕ್ಕೆ ಮಾದರಿಯಾಗಿ ಈ ಒಂದು ಸಂಸ್ಥೆ ಬೆಳಗಲಿ ಅಂತ ಈ ಸಂಸ್ಥೆಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿದ್ದೇನೆ. ಧನ್ಯವಾದಗಳು. ಕಾನ್ಫಿಡೆಂಟ್ ಲೆವೆಲನ್ನು ಹೈ ಮಾಡೋದು ಬೆಳಿಗ್ಗೆ ನಾವು ಎದ್ದ ನಂತರದಲ್ಲಿ ಅವರು ಧರಿಸ್ತಕ್ಕಂಥ ಬಟ್ಟೆಯ ಮೂಲಕ. ಸೊ ಅಂತ ಒಂದು ವಿಸ್ತೃತವಾಗಿರುವಂತಹ ಮಕ್ಕಳ ಮಳಿಗೆಯ ಜವಳಿ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆಗೊಳಿಸಿ ಶುಭ ಹಾರೈಸಿರ್ತಕ್ಕಂತಹ ಭಾಗೀರಥಿ ಮುರುಳ್ಯರವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿ ತುಂಬಿದ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಅವರು ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಸೊ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರ್ತಕ್ಕಂತಹ ಕುಮಾರಿ ಭಾಗೀರಥಿ ಮುರುಳ್ಯರವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಮುಳಿಯ ಸಂಸ್ಥೆಯ ಮಾಲಕರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಮುಳಿಯ ಕೇಶವ ಭಟ್ರು ಅವರು ನಮ್ಮ ಕಾರ್ಯಕ್ರಮವನ್ನು ಸೇರಿಕೊಂಡಿದ್ದಾರೆ. ಇವರಿಗೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಶ್ರೀಯುತ ಕೇಶವ ಭಟ್ರವರಿಗೆ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳ. ಶ್ರೀಯುತ ಕೇಶವ ಪ್ರಸಾದ್ ಮುಳಿಯರವರು ತಮಗೆ ಪ್ರೀತಿಯ ಸ್ವಾಗತವನ್ನು ನಮ್ಮೆಲ್ಲ ಸಂಸ್ಥೆಯ ಸಿಬ್ಬಂದಿಗಳ ಪರವಾಗಿ ಆಗಮಿಸಿರುವಂತಹ ಎಲ್ಲ ಅತಿಥಿಗಳ ಪರವಾಗಿ ಸಲ್ಲಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಇವತ್ತು ಅತಿಥಿಗಳಾಗಿ ಕಾರ್ಯಕ್ರಮದ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಉದ್ಘಾಟನೆ ನೆರವೇರಿಸಿಕೊಟ್ಟಿರುವಂತಹ ಮೊಹಮ್ಮದ್ ಅಲಿ ಅವರಿದ್ದಾರೆ. ಸಾಮಾಜಿಕ ಮುಖಂಡರು. ತಾವು ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸಬೇಕು ಅಂತ ಮಲ್ಲಿಕೆ. ಇವತ್ತು ಪುತ್ತೂರಿನ ಜನರಿಗೆ ಸಂಭ್ರಮ ದಿನಾಚರಣೆ. ಯಾಕಂತೇಳಿದರೆ ಇಡೀ ಪುತ್ತೂರಾದ್ಯಂತ ಈ ರಾಧಾಸ್ ಮಳಿಗೆಯ ಬಗ್ಗೆ ಮತ್ತು ರಾಧಾಸ್ ಈ ಸಂಸ್ಥೆಯ ಬಗ್ಗೆ ಜನರ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಮೆಚ್ಚುಗೆ ಇರುವ ಕಾರಣ ಕಳೆದ 30 ವರ್ಷಗಳ ಹಿಂದೆ 200 ಸ್ಕ್ವೇರ್ ಫೀಟ್ ಅಡಿಯಲ್ಲಿ ಇವತ್ತು ಪ್ರಾರಂಭವಾದಂಥ ಮಳಿಗೆ ಇವತ್ತು 13,000 ಸ್ಕ್ವೇರ್ ಫೀಟ್ ಹಂತಕ್ಕೆ ಬೆಳಿಬೇಕಿದ್ರೆ ಪುತ್ತೂರಿನ ಜನತೆಯ ಸಹಕಾರ ಸಿಕ್ಕಿದೆ ಅಂತೇಳಿ ನಾನು ಇವತ್ತು ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಶುಭ ಹಾರೈಸಿದಂಥ ನಮ್ಮ ಸುಳ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಶ್ರೀಮತಿ ಭಾಗೀರಥಿ ಮುರುಳ್ಯರವರೇ, ಬಂದಂಥ ಎಲ್ಲ ನಮ್ಮ ಮುಖ್ಯ ಅತಿಥಿಗಳೇ, ಮತ್ತು ಈ ಒಂದು ಸಂಸ್ಥೆಯ ಮಾಲಕರು ನನ್ನ ಆತ್ಮೀಯರಾದಂಥ ಗಣೇಶ್ ಕಾಮತ್ ಅವರೇ, ಪ್ರಕಾಶ್ ಕಾಮತ್ ಅವರೇ, ಮತ್ತು ಅವರ ಸೋದರ ಸಂಬಂಧಿ ಸಂಜೀವ್ ಕಾಮತ್ ಅವರೇ, ಅಂದರೆ 3 ಜನರು ನನಗೆ ಬಹಳ ಆತ್ಮೀಯರು, ಮತ್ತು ಅವರ ಕುಟುಂಬಸ್ಥರು ಮತ್ತು ಸೇರಿದಂಥ ಎಲ್ಲ ನಮ್ಮ ಈ ಒಂದು ಸಂಸ್ಥೆ ಸಿಬ್ಬಂದಿಗಳು ಸೇರಿದಂಥ ಬಂಧುಗಳೇ. ವಿಶೇಷವಾಗಿ ಈಗ ಮುಳ್ಯದ ಮಾಲಕರು ಬಂದರು. ಯಾಕಂದರೆ ಒಂದು ಕೋಟು ರಸ್ತೆ ಅಂತ ಹೇಳುವಂಥ ವಿಚಾರ ಒಂದು 30-35 ವರ್ಷಗಳ ಹಿಂದೆ ಇದು ಚಿನ್ನದ ರಸ್ತೆ, ಅಂದರೆ ಇಡೀ ಪುತ್ತೂರಿನ ವಾಣಿಜ್ಯ ಚಟುವಟಿಕೆ ನಡೀತಿರುವಂಥದ್ದು ಈ ರಸ್ತೆಯಲ್ಲಿ. ಆ ಬಳಿಕ ಇಲ್ಲಿಯ ಚಿನ್ನದ ಅಂಗಡಿಗಳೆಲ್ಲ ಬೇರೆ ಬೇರೆ ಕಡೆ ಸ್ಥಳಾಂತರ ಆಗಿ
ಈ ಒಂದು ರಸ್ತೆ ಕಳೆಗುಂದುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಬಂದದ್ದು ನಮ್ಮ ರಾಧದವರು ಸಣ್ಣ ಅಂಗಡಿ ಪ್ರಾರಂಭ ಮಾಡಿದ್ರು. ಆ ಗ್ರಾಹಕರು ಜಾಸ್ತಿ ಈ ರಸ್ತೆಯಲ್ಲಿ ಓಡಾಡುವಂಥ ವಿಚಾರಗಳಾಗ್ತಾಯಿತ್ತು. ಆ ಬಳಿಕ ಇಬ್ಬರನ್ನು ನೆನೆಸ್ಕೊಳ್ಬೇಕು. ಒಂದು ಮುಳಿಯದವರು, ಈ ಒಂದು ಕೋಟ್ ರಸ್ತೆ ಅಂದರೆ ಇದು ಆ್ಯಕ್ಚುಲಿ ಜ್ಯುವೆಲ್ಲರಿ ರಸ್ತೆ ಅಂತ ಇಡಬೇಕಿತ್ತು, ಏನೋ ಕೋಟ್ ರಸ್ತೆ ಅಂತ ಕೋಟಿದ್ದ ಕಾರಣ ಕೋಟ್ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಇವರಿಬ್ಬರು ಇದ್ದ ಕಾರಣ ಇವರು ರಸ್ತೆ ಕಳೆ ಬಂದಿದೆ. ಇವತ್ತು ವಿಶೇಷವಾಗಿ ಒಂದು ಸಂಸ್ಥೆ ಬೆಳಿಬೇಕಿದ್ರೆ ಆ ಗ್ರಾಹಕರ ಪ್ರೀತಿ ವಿಶ್ವಾಸನ ಗಳಿಸಬೇಕಾಗ್ತದೆ. ನಾನು ಕಳೆದ 30 ವರ್ಷಗಳನ್ನು ನಾನು ನೋಡ್ತಾ ಬಂದಿದ್ದೇನೆ. ಇವತ್ತು ವ್ಯಾಪಾರ ಧರ್ಮವನ್ನು ಪಾಲಿಸುವಂಥದ್ದು, ಇವತ್ತು ಗುಣಮಟ್ಟದ ಒಂದು ವಸ್ತುಗಳನ್ನು ಗ್ರಾಹಕರಿಗೆ ಕೊಡುವಂಥದ್ದು, ಅದರಲ್ಲಿ ಗ್ರಾಹಕರ ಸ್ನೇಹಿಯಾಗಿ ಇವತ್ತು MLA ಅವರು ಹೇಳಿದರು, ಮಾಲಕರು ಮಾತ್ರ ಇದ್ದರೆ ಸಾಲದು, ಆದರೆ ಸಿಬ್ಬಂದಿಗಳ ಒಂದು ಆ ಗ್ರಾಹಕರನ್ನು ಸೆಳೆಯುವಂಥ ಅವರಿಗೆ ಕೊಡುವಂಥ ಸೇವೆ ಉಂಟಲ್ಲ, ಅದು ವಿಶೇಷವಾಗಿ ರಾಧದಲ್ಲಿ ನಾವು ಕಾಣ್ತಾ ಇದ್ದೇವೆ. ಕೆಲವು ಅವರು ಹೇಳಿದಾಗೆ ಕೆಲವು ಅಂಗಡಿ ಹೋದಾಗ ಅಲ್ಲಿ ಬೇರೆ ಬೇರೆ ಬಟ್ಟೆ ನೋಡುವಾಗ ಅಲ್ಲಿ ಸಿಬ್ಬಂದಿಗಳ ಮುಖ ನೋಡುವಾಗ ನಮಗೆ ಬೇಡ ಅಂತ ಆಗ್ತದೆ. ಯಾಕೆ ಹೇಳಿದರೆ ಅವರಿಗೆ ಸುಸ್ತಾಗ್ತದೆ, ನಾವು ಕೇಳುವಾಗಲೇ ಅವರ ಮುಖದಲ್ಲಿ ಗೊತ್ತಾಗ್ತದೆ. ಆದರೆ ನಮ್ಮ ಇಲ್ಲಿ ಆ ಸಿಬ್ಬಂದಿ ತರಬೇತಿ ಕೊಟ್ಟಿದ್ದಾರೆ ಕಾಣಬೇಕು, ಒಳ್ಳೆ ರೀತಿಯ ತರಬೇತಿ ಮಾರ್ಗದರ್ಶನ ನಮ್ಮ ಮಾಲಕರದ್ದು ಇರಬೇಕು. ಇವತ್ತು ಎಷ್ಟೇ ಅಲ್ಲಿ ವಸ್ತ್ರವನ್ನು ನೀವು ಎಳೆದು ಹಾಕಿದರೂ ಕೂಡ ಆ ಒಂದು ಸಿಬ್ಬಂದಿಗಳ ಮುಖದಲ್ಲಿ ಆಯಾಸ ಕಾಣುವುದಿಲ್ಲ. ಮತ್ತು ಆ ಗ್ರಾಹಕರ ಒಂದು ಮೇಲೆ ಬೇಸರ ತೋರಿಸುವಂಥ ಆ ಮುಖಭಾವ ಇಲ್ಲದಂಥ ಸಿಬ್ಬಂದಿಗಳು ಕೂಡ ಈ ಒಂದು ಸಂಸ್ಥೆಯ ಬೆಳವಣಿಗೆ ಕಾರಣ ಆಗಿದೆ ಅಂತ ಹೇಳುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದೇ ರೀತಿ ನಾವು ಹಲವು ಕಡೆ ನಾವು ಕೇಳಿದ್ದೇವೆ, ಕೆಲವು ಅಂಗಡಿಗೆ ಹೋಗಿ ಬಟ್ಟೆಗಾದರೆ ಆ ಅಂಗಡಿಯ ಬಟ್ಟೆ ಸರಿ ಇಲ್ಲ ಅಂಥೇಳಿ ಬೇರೆ ಬೇರೆ ಕಮೆಂಟ್ಗಳನ್ನು ನಾವು ಕೇಳಿದ್ದೇವೆ. ಆದರೆ 30 ವರ್ಷಗಳಲ್ಲಿ ಯಾರೇ ಒಬ್ಬ ಕೂಡ ವ್ಯಕ್ತಿ ಈ ರಾಧಾ ಸಂಸ್ಥೆಯ ಬಟ್ಟೆಯನ್ನು ತಗೊಂಡೋಗಿ ಅಲ್ಲಿ ಸರಿ ಇಲ್ಲ ಅಂತ ಹೇಳುವಂಥ ಮಾತನ್ನು ನಾವು ಯಾರು ಪುತ್ತೂರಿನವರು ಕೇಳಿಲ್ಲ. ಇನ್ನೊಂದು ವಿಶೇಷ ಅಂತ ಹೇಳಿದರೆ ಆ ಗ್ರಾಹಕರ ಬೆಂಬಲ ಎಷ್ಟಿದೆ ಅಂತ ಹೇಳಿದರೆ ನಾನು ಹೇಳಲೇಬೇಕಾದ, ಕೆಲವರಿಗೆ ಅದು ಕಹಿ ಎನಿಸ್ಬೋದು. ಕೆಲವು ಸಂದರ್ಭದಲ್ಲಿ ಇವರ ವ್ಯಾಪಾರವನ್ನು ಕುಂಠಿತಗೊಳಿಸಬೇಕಂದ್ರೆ ಅಪಪ್ರಚಾರ ಮಾಡಿದ್ದು ಕೂಡ ನಾವು ನೋಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಉದ್ಯಮದಲ್ಲಿರುವಂಥ ಮತ್ಸರಗಳು, ಬೇರೆ ಏನೂ ಅಲ್ಲ. ಆದರೆ ಯಾವುದೇ ಅಪಪ್ರಚಾರಕ್ಕೂ ಯಾವುದೇ ಅಪಸ್ವರಕ್ಕೂ ಇಲ್ಲಿಯ ಜನರು ಪಕ್ಷ ಭೇದ ಜಾತಿ ಭೇದ ಮರೆತು ನಮ್ಮ ರಾಧಾ ಈ ಸಂಸ್ಥೆಯ ಅನ್ನು ಬೆಂಬಲಿಸಿದ್ದಾರೆ ಬೆಳೆಸಿದ್ದಾರೆ ಅಂತೇಳಿ ಒಂದು ವಿಚಾರವನ್ನು ನಾನು ನೋಡ್ತಾ ಬಂದಿದ್ದೇನೆ. ನಾನು ಕೆಲವು ಸಂದರ್ಭದಲ್ಲಿ ಮಾತಾಡಿದ್ದಿದ್ದೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಪ್ರಕಾಶ್ ಮತ್ತು ಗಣೇಶನ ಹತ್ರ, ನೀವು ಮಾಡಿ, ಅದೆಲ್ಲ ಇರ್ತದೆ, ವ್ಯಾಪಾರದಲ್ಲೆಲ್ಲ ಇರ್ತದೆ, ಆ ಮತ್ಸರಗಳು ಬೇರೆ ಬೇರೆ ರೀತಿಯಲ್ಲೆಲ್ಲ ಇರ್ತದೆ. ಇತ್ತೀಚೆಗೆ ವ್ಯಾಪಾರದಲ್ಲಿ ಬಂದಿದೆ, ಅದು ಮೊದಲು ಇರಲಿಲ್ಲ. ಬೇರೆ ಯಾರಲ್ಲ, ಪಬ್ಲಿಕ್ ಅಲ್ಲ, ಅದು ವ್ಯಾಪಾರದಲ್ಲಿ ಇರುವಂಥವ್ರಿಗೆ. ಅಂದರೆ ಆ ವ್ಯಾಪಾರವನ್ನು ಕಮ್ಮಿ ಮಾಡಿ ನನ್ನ ವ್ಯಾಪಾರ ಸ್ವಲ್ಪ ಅಭಿವೃದ್ಧಿ ಆಗಲಿ ಅಂತ ಹೇಳೋದು ವಿಚಾರದಲ್ಲಿ ಮಾಡಿರ್ಬೋದು. ಆದರೆ ಇವತ್ತು ಪುತ್ತೂರಿನ ಜನರು ಇವತ್ತು ಈ ಸಂಸ್ಥೆಯನ್ನು ಬೆಳೆಸುತ್ತಾ ಬಂದಿದ್ದಾರೆ. ನಾನು ಕೇಳಿದವರ ಊರು ಉಡುಪಿ ನನಗೆ ಗೊತ್ತಿತ್ತು, ಕಿನ್ನಿಗೋಳಿ ಅಂತ ಗೊತ್ತಿರಲಿಲ್ಲ. ಆ ಕಿನ್ನಿಗೋಳಿಯಿಂದ ಬಂದು ಪುತ್ತೂರಲ್ಲಿ ಒಂದು ಸಣ್ಣ ವ್ಯಾಪಾರ ಮಾಡಬೇಕಾದ್ರೆ ಧೈರ್ಯ ಬೇಕು. ಪುತ್ತೂರಲ್ಲಿ ಸಾಕಷ್ಟು ಮಳಿಗೆಗಳಿದ್ದು, ಜವಳಿ ಮಳಿಗೆಗಳಿಗೆ ಇದ್ದಾವೆ. ವರ್ಷದಲ್ಲಿ ಹಲವಾರು ಸಂಸ್ಥೆಗಳು ಪ್ರಾರಂಭ ಆಗ್ತದೆ. ಆದರೆ ಎಷ್ಟೇ ಪ್ರಾರಂಭ ಆದರೂ ಎಲ್ಲರಿಗೂ ಕೂಡ ವ್ಯಾಪಾರ ಕೊಡುವಂಥ ಜನರು ಪುತ್ತೂರಲ್ಲಿದ್ದಾರೆ. ಇವತ್ತು ರಾಧಾ ಸಂಸ್ಥೆ ಕೂಡ ಇನ್ನೂ ಕೂಡ ಬೆಳಿಬೇಕು. ಯಾಕಂತ ಹೇಳಿದರೆ ನಮ್ಮ ಕಟ್ಟಡದ ಮಾಲಕರಿದ್ದಾರೆ. ಈ ಕಟ್ಟಡದ ಮಾಲಕರಿಗೆ ಇವತ್ತು ದೊಡ್ಡ ಶೋಭೆ ತಂದದ್ದು ರಾಧಾಸ್ನವರು ಈ ಕಟ್ಟಡಕ್ಕೆ ಬಂದು. ಇವತ್ತು ಆ ಕಟ್ಟಡದ ಮಾಲಕರು ಈ ಒಂದು ರಸ್ತೆಯಲ್ಲಿ ಒಂದು ಜಾಗ ತೆಕ್ಕೊಂಡು ಕಟ್ಟಡ ಕಟ್ಟಿದ ಕಾರಣ ನಮ್ಮ ಕೋಟ್ ರಸ್ತೆ ಕೂಡ ಒಂದು ವಾಣಿಜ್ಯ ಒಂದು ರಸ್ತೆಯಾಗಿ ಬೆಳೆಯುವಂಥ ಅವಕಾಶ ಆಗಿದೆ ಅಂತ ಹೇಳುವಂಥ ವಿಚಾರದಲ್ಲಿ ಇನ್ನು ಮುಂದೆ ಕೂಡ ಪುತ್ತೂರಲ್ಲಿ ಮಾತ್ರ ಅಲ್ಲ, ಇನ್ನು ಜಿಲ್ಲೆಯಲ್ಲಿ ಎಲ್ಲ ಕೂಡ ರಾಧಾ ಸಂಸ್ಥೆಯನ್ನು ಅವರ ಸಂಸ್ಥೆಯ ಶಾಖೆಗಳು ಪ್ರಾರಂಭ ಆಗಲಿ. ಆ ರೀತಿ ನಮ್ಮ ಪುತ್ತೂರಿನ ಸರ್ವ ಜನರು ನಂಬುವಂಥ ದೇವರು ಅವರಿಗೆ ಅನುಗ್ರಹಿಸ್ತಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಅವರಿಗೆ ಶುಭವನ್ನು ಹಾರೈಸಿ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂಸ್ಥೆಯ ಬಗ್ಗೆ ಹಾಗೆಯೇ ಈ ಒಂದು ಕಾಂಪ್ಲೆಕ್ಸಿನ ಮಾಲಕರು ಶ್ರೀಯುತ ಅಬ್ದುಲ್ ಕುಂಜಿ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮ ಒಂದು ಶುಭ ಹಾರೈಕೆ ನುಡಿಯನ್ನು ತಿಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ. ಅವರಿಗೆ ನಮಸ್ಕಾರ. ಮಾತಾಡಲಿಕ್ಕೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಉಂಟು, ನನ್ನದು ಮದರ್ ಟಂಗ್ ಮಲಯಾಳಂ, ಅದಕ್ಕಾಗಿ ನನಗೆ ಗೊತ್ತಿದ್ದ ಕನ್ನಡದಲ್ಲಿ ನಾನು ಮಾತಾಡ್ತಾನೆ ಅಷ್ಟೇ. ಈ ಊರಲ್ಲಿ ಬಂದು ನಾನು ಸಹ ಕಾಸರಗೋಡಿನವರು, ಪುತ್ತೂರಿಗೆ ಬಂದು ಈ ರಸ್ತೆಯಲ್ಲಿ ಒಂದು ಜಾಗ ಪರ್ಚೇಸ್ ಮಾಡಿ ಅದರಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕಾಗಿ ನನಗೆ ಎಂಕರೇಜ್ ಮಾಡಿದ್ದು ನಮ್ಮ ಗಣೇಶರು ಮತ್ತು ಪ್ರಕಾಶರು. ನೀವು ಬಿಲ್ಡಿಂಗ್ ಮಾಡಿ ನಾವು ತಗೊಳ್ತಾರೆ ಅಂತೇಳಿ ಆ ಇದರಲ್ಲಿ ನಾವು ಇಲ್ಲಿ ಬಿಲ್ಡಿಂಗ್ ಮಾಡಿದೆ. ಈ ಬಿಲ್ಡಿಂಗಲ್ಲಿ ನಮಗೆ ಒಳ್ಳೆದಾಗಿದೆ. ಅದೇ ಪ್ರಕಾರ ಈ ಊರಿನಲ್ಲಿದ್ದವರಿಗೆ ಸಹ ಈ ವ್ಯಾಪಾರ ಈ ಅಂಗಡಿ ಒಳ್ಳೆದಾಗ್ತದೆ ಅಂತ ಹೇಳಿ ನನಗೆ ಗೊತ್ತುಂಟು. ಒಳ್ಳೆದಾಗಲಿ ಏನೂ ಸಹ ಇವರು ಇದಕ್ಕಿಂತ ಮುಂದೆ ಒಳ್ಳೆ ವ್ಯಾಪಾರ
ಸ್ಟಾರ್ಟ್ ಮಾಡಲಿ ಅಂತ ಹೇಳಿ ನಾನು ಅನುಗ್ರಹಿಸಿ ನನ್ನ ಈ ಸಣ್ಣ ಮಾತು ನಾನು ಎಲ್ಲರಿಗೆ ನಮಸ್ಕಾರ. ಧನ್ಯವಾದಗಳು ಸರ್ ನಿಮಗೂ ಕೂಡ. ಹಾಗೆಯೇ ಶ್ರೀಯುತ ಕೇಶವ ಪ್ರಸಾದ್ ಮುಳಿಯರ್ ಅವರಿದ್ದಾರೆ ಸರ್, ನೀವು ಕೂಡ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸಬೇಕು ಅಂತ ಅಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಹತ್ತೂರ ಒಡೆಯ ಪುತ್ತೂರು ಮಾಲಿಂಗೇಶ್ವರನ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ರಾಧಾಸ್ ಮಳಿಗೆ ಪ್ರಾರಂಭ, ಅಂದರೆ ವಿಸ್ತೃತ ಮಳಿಗೆ ಅಂದರೆ ಕಿಡ್ಸ್ ಸೆಕ್ಷನನ್ನು ಇಲ್ಲಿ ಪ್ರಾರಂಭ ಮಾಡಲಾಗಿದೆ. ಆತ್ಮೀಯರಾದ ಗಣೇಶ್ ಕಾಮತ್ರು ಮತ್ತು ಪ್ರಕಾಶ್ ಕಾಮತ್ರು ಭಾಳ ಸಮಯದಿಂದ ಕೋಟ್ ರೋಡ್ನಲ್ಲಿ ನಮ್ಮೊಡನೆ ಒಡನಾಟದ ಇದ್ದವರು. ಈ ಒಂದು ಕಟ್ಟಡ ಆದಾಗ ಕೂಡ ನಮ್ಮ ಹತ್ತಿರ ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ಸಂತೋಷ ತಂದ ವಿಚಾರ ಆಗಿತ್ತು. ಹಾಗೆ ಆ ರಾಧಾಸ್ನ ಮಳಿಗೆ ಆ ಉದ್ಘಾಟನೆ ಸಂದರ್ಭದಲ್ಲಿ ಇವತ್ತು ಅತ್ಯಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ ಗ್ರಾಹಕರ ಒಂದು ಪ್ರೀತಿ ಏನು ಅಂತ ಹೇಳುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ರಿಗೂ ಒಂದು ಜನ್ಮಕ್ಷೇತ್ರ ಮತ್ತು ಕಾರ್ಯಕ್ಷೇತ್ರ ಅಂತಿರ್ತದೆ. ಸೊ ಹಾಗೆ ಈ ಗಣೇಶ್ ಕಾಮತ್ರ ಪ್ರಕಾಶ್ ಕಾಮತ್ರ ಜನ್ಮಕ್ಷೇತ್ರ ಕಿನ್ನಿಗೋಳಿಯಾಗಿದ್ದರೆ ಅವರ ಕಾರ್ಯಕ್ಷೇತ್ರ ಅವರು ವ್ಯವಹಾರದಲ್ಲಿ ಕೃಷಿ ಮಾಡಿದ ಕ್ಷೇತ್ರ ಪುತ್ತೂರು. ಆ ಹತ್ತೂರಿನೊಡೆಯ ಪುತ್ತೂರು ಮಾಲಿಂಗೇಶ್ವರ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಈ ರಾಧಾಸ್ ಮಳಿಗೆ ಇಷ್ಟು ಬೆಳೆದಿದೆ. ಅವರ ಒಂದು ಕಾರ್ಯಕ್ಷಮತೆ ಮತ್ತು ಅವರ ಗ್ರಾಹಕರ ಪ್ರೀತಿಯಿಂದ, ಗ್ರಾಹಕರಿಗೆ ಅವರು ತೋರಿಸಿದ ಪ್ರೀತಿಯಿಂದ ಇಷ್ಟು ಬೆಳೆದು ನಿಂತಿದೆ. ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಪ್ರಾರಂಭ ಆದದ್ದು ಮಕ್ಕಳ ಕಿಡ್ಸ್ ಸೆಕ್ಷನ್ ಮೇಲೆ ಇರೋದ್ರಲ್ಲಿ ಒಂದು ಸ್ಟ್ರಾಟಜಿ ಕೂಡ ಇದೆ ಅಂತ ನನಗೆ ಅನ್ನಿಸ್ತದೆ. ಯಾಕೆಂತೇಳಿದರೆ ಮಕ್ಕಳ ಸೆಕ್ಷನನ್ನು ನೀವು ಮೇಲೆ ತಗೊಂಡು ಬರುವಾಗ ಮಕ್ಕಳಿಗೆ ಜಾಸ್ತಿ ಪರ್ಚೇಸ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಮಕ್ಕಳ ಸೆಕ್ಷನ್ ಮೇಲೆ ಇತ್ತು ಅಂತೇಳಿ ಆದರೆ ನೀವೆಲ್ಲ ದಾಟಿಕೊಂಡು ಮೇಲೆ ಬರಬೇಕು. ಸೊ ಮಕ್ಕಳು ಕೂಡ ಎಲ್ಲವನ್ನು ದಾಟಿಕೊಂಡು ನೋಡಿಕೊಂಡು ಬರ್ತಾರೆ. ಮುಂದಿನ ದಿವಸಗಳಲ್ಲಿ ನನಗೆ ಇಲ್ಲಿ ತಗೊಳ್ಳಿಕ್ಕೆ ಸುಮಾರು ವಿಷಯ ಉಂಟು ಅಂತ ಹೇಳುವಂಥದ್ದನ್ನು ಅವರು ಅರ್ಥಕೊಳ್ತಾರೆ ಅಂತ ಹೇಳುವಂಥ ಒಂದು ಸ್ಟ್ರಾಟಜಿ ಕೂಡ ಇದರಲ್ಲಿ ಖಂಡಿತವಾಗಿ ಇದ್ದಲ್ಲಿ ಬಹಳ ಉತ್ತಮ ಅಂತ ಹೇಳುವಂಥದ್ದನ್ನು, ಅದನ್ನು ಅರ್ಥಕೊಂಡು ಅವರನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಅಂದ್ಕೊಳ್ತಾ ಈ ಒಂದು ಪ್ರಯತ್ನ ಅವರಿಗೆ ಅತ್ಯಂತ ಯಶಸ್ಸನ್ನು ಕೊಡಲಿ. ಹಾಗೆ ಮೊಹಮ್ಮದ್ ಅಲಿ ಅವರು ವಿಶೇಷ ಉಲ್ಲೇಖ ಮಾಡಿದರು, ಕೋಟ್ ರೋಡ್ ಚಿನ್ನದ ರೋಡ್ ಆಗಬೇಕು ಅಥವಾ ಈ ಒಂದು ಶಾಪಿಂಗ್ ರೋಡ್ ಆಗ. ಇವತ್ತು ಪುತ್ತೂರಿನ ಒಂದು ಕೇಂದ್ರ ಸ್ಥಾನ ಅಂತೇಳಿ ಹೇಳಿದರೆ ಅದು ಕೋಟ್ ರೋಡ್ ಆಗಿದೆ. ಇವತ್ತು ಕೋರ್ಟ್ ಇಲ್ಲಿಂದ ಶಿಫ್ಟ್ ಆಗಿದೆ. ಹಾಗಾಗಿ ಮುಂದಿನ ದಿವಸದಲ್ಲಿ ವಾಣಿಜ್ಯ ರೋಡ್ ಅಂತ ಹೇಳುವಂಥದ್ದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಬೆಳೀಲಿ ಅಂತ ಹೇಳುವಂಥದ್ದನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ, ಮಾಲಿಂಗೇಶ್ವರ ಎಲ್ಲರನ್ನೂ ಹರಿಸಲಿ ಅಂತೇಳಿ ಹಾರೈಸ್ತೇನೆ. ನನ್ನನ್ನು ಕರೆದು ತಮಗೆ ವಂದಿಸ್ತಾ ಎಲ್ಲರಿಗೂ ವಂದಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ತಾವುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರುವುದಕ್ಕಾಗಿ ನಿಮಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೊಬ್ಬರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ, ಶ್ರೀಯುತ ಸೀತಾರಾಮ ರೈ ಕೆದಂಬಾಡಿಗುತ್ತು. ನಮ್ಮ ಹೊಸ ಮಳಿಗೆಯ ವಿಸ್ತೃತ ಮಳಿಗೆಗೆ ಶುಭ ಹಾರೈಕೆಯನ್ನು ತಿಳಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಹತೋಬರ ಮಾಲಿಂಗೇಶ್ವರ ದೇವರ ಪೂರ್ಣ ಆಶೀರ್ವಾದ ಈ ಸಂಸ್ಥೆಯ ಮೇಲಿರಲಿ ಅಂತ ಆಶಿಸುತ್ತಾ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಈ ರಾಧಾಸ್ ಮಳಿಗೆಯನ್ನು ಹುಟ್ಟುಹಾಕಿದ್ದು ಇಬ್ಬರು ಅಣ್ಣ ತಮ್ಮಂದರು. ಅವರು ಯಾವತ್ತಿದ್ರೂ ಒಂದು ನಗುಮುಖದಿಂದಲೇ ಗ್ರಾಹಕರ ಹತ್ರ ಯಾರು ಬಂದರೂ ಅವ್ರ ಹತ್ರ ನಗುಮುಖದಿಂದ ಮಾತಾಡುವಂಥ ಒಂದು ಮನಸ್ಥಿತಿ ಇದ್ದರೆ ಆ ಅಣ್ಣ ತಮ್ಮ ಹತ್ರ ಇಬ್ಬರ ಹತ್ರ ಇದೆ. ಈಗ ಯಾವುದೇ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದರೂ ನಮಗೆ ನಮ್ಮ ಮುಂದಾಳತ್ವದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗೋದಿದ್ದರೆ ಈ ರಾಧಾಸ್ ಮಳಿಗೆಯನ್ನು ನಾವು ಹೇಗೆ ತಿಳ್ಕೊಂಡಿದ್ದೇವೆ ಅಂದರೆ ನಮ್ಮ ಒಂದು ಸಂಸ್ಥೆ ಅಂತ ತಿಳ್ಕೊಂಡಿದ್ದೇವೆ. ಇಲ್ಲಿಗೆ ನಮಗೆ ಯಾವುದಾದ್ರೂ ಒಂದು ಐಟಮ್ ಬೇಕಂತ ಹೇಳಿದರೆ ನಾವು ಫೋನ್ ಮುಖಾಂತರ ಹೇಳಿದರೆ ಸಾಕು, ರಾಧಾಸ್ ಮಳಿಗೆಯಲ್ಲಿರುವಂಥ ಎಲ್ಲ ನಾವೇನು ಸೆಲೆಕ್ಷನ್ ಮಾಡಿರ್ತೇವೆ ಅದೆಲ್ಲ ನಮ್ಮ ಜಾಗಕ್ಕೆ ಬಂದಿರುತ್ತದೆ. ನಂತರ ನಾವು ಬಿಲ್ ಓಡುವಂಥ ವ್ಯವಸ್ಥೆ, ಇಂಥ ಒಂದು ವ್ಯವಸ್ಥೆ ಇದ್ದರೆ ಪುತ್ತೂರಲ್ಲಿ ಅದು ರಾಧಾಸ್ ಮಳಿಗೆಯಲ್ಲಿ ಮಾತ್ರ. ಅದನ್ನು ನಾನು ಭಾರಿ ಮುತುವರ್ಜಿಯಿಂದ ಅಭಿನಂದಿಸ್ತಾ ಇದ್ದೇನೆ. ಮತ್ತೊಂದು ವಿಶೇಷತೆ ಈ ಸಂಸ್ಥೆಯಲ್ಲಿ ಏನಂತ ಹೇಳಿದರೆ, ಯಾವುದೇ ಒಂದು ಸಂಸ್ಥೆ ಬೆಳಗಬೇಕಿದ್ರೆ ಮಾಲಕರ ಮುತುವರ್ಜಿ ಎಷ್ಟು ಇದೆಯಾ ಅಷ್ಟೇ ಅದರಲ್ಲಿ ದುಡಿಯುವಂಥ ಸಿಬ್ಬಂದಿಗಳ ಮುತುವರ್ಜಿ ಬಹಳ ಇರಬೇಕು. ಅದನ್ನು ನಾವು ಈ ಸಂಸ್ಥೆಯಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಬರುವಾಗಲೂ ಪ್ರತಿಯೊಬ್ಬರು ಒಂದು ನಗುಮುಖದಿಂದ ಸೇವೆಯನ್ನು ಕೊಡ್ತಾ ಗ್ರಾಹಕರಿಗೆ ಬೇಕಾಗುವ ರೀತಿ ಯಾವುದೇ ರೀತಿಯ ತೊಂದರೆ ಬರದ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಇಲ್ಲಿ ಸಿಬ್ಬಂದಿಗಳ ಸಹಕಾರ ತುಂಬ ಇದೆ. ಅದರೊಟ್ಟಿಗೆ ರಾಧಾಸ್ ಮಳಿಗೆ ಈಗ ಆಲಿಯವರು ಹೇಳಿದಾಗೆ ಈಗ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಿದ್ರೆ ಕೆಲವೊಂದು ಅಡೆತಡೆಗಳನ್ನು ಮಾಡುವಂಥ ಜನರು ಇರ್ತಾರೆ. ಆದರೆ ಅದಕ್ಕೆಲ್ಲ ನೀವು ಯಾವುದೇ ರೀತಿಯ ತಲೆಗೊಡಿಸುವಂಥ ಇದು ಅವಶ್ಯಕತೆ ಇಲ್ಲ. ಇಲ್ಲಿ ಮಾಲಿಂಗೇಶ್ವರನ ದಯೆ ಮತ್ತು ಪುತ್ತೂರಿನ ಜನತೆಯ ಆಶೀರ್ವಾದ ಇದ್ದರೆ ರಾಧಾ ಮಳಿಗೆ ಇವತ್ತು ಇಷ್ಟು ದೊಡ್ಡ ಮಳಿಗೆ ಅಲ್ಲ, ಇನ್ನು ಇಂಥ 10-20 ಮಳಿಗೆಯನ್ನು ಸ್ಥಾಪಿಸುವಂಥ ಸಾಮರ್ಥ್ಯವನ್ನು ಆ ಮಾಲಿಂಗೇಶ್ವರ ನಿಮಗೆ ಕೊಡಲಿ. ಅದರೊಟ್ಟಿಗೆ ನಿಮ್ಮ ತಂದೆ ತಾಯಿಯ ಪೂರ್ಣ ಆಶೀರ್ವಾದ ನಿಮಗೆ ಇರಲಿ ಅಂತ ಆಶಿಸುತ್ತಾ
ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಬಂದು ನನಗೂ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನೊಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರುವುದಕ್ಕಾಗಿ ಸನ್ಮಾನ್ಯ ಶ್ರೀಧರಮರಾಯ ಕದಂಬಾಡಿ ಗೊತ್ತು ನಿಮಗೂ ಕೂಡ ಧನ್ಯವಾದ ಸಲ್ಲಿಕೆ. ಇಷ್ಟು ಚೆನ್ನಾಗಿರ್ತಕ್ಕಂಥ ಪುತ್ತೂರಿನಲ್ಲೇ ಇಷ್ಟು ವಿಸ್ತೃತವಾಗಿರುವ ಮಕ್ಕಳ ಜವಳಿ ಮಳಿಗೆಯನ್ನ ಲೋಕಾರ್ಪಣೆಗೊಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಮಾತೃ ಸಂಸ್ಥೆ ರಾಧಾಸ್. ಈ ಒಂದು ಸಂಪೂರ್ಣವಾದ ಕೆಲಸ ಕಾರ್ಯವನ್ನು ನೆರವೇರಿಸಿಕೊಡುವುದಕ್ಕೆ ನಮ್ಮ ಕಾಂಟ್ರಾಕ್ಟ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ಸ್ಗಳಾಗಿರ್ಬೋದು, ಇದರ ಸಂಪೂರ್ಣ ಕೆಲಸ ಕಾರ್ಯವನ್ನು ನೆರವೇರಿಸಿಕೊಟ್ಟಿರುವಂಥ ನಮ್ಮ ಬಂಧುಗಳಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಿಮ್ಮ ತಂಡಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ಆ ಮಾಲಿಂಗೇಶ್ವರ ಜೊತೆ ಪ್ರಾರ್ಥನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ, ಹಾಗೆಯೇ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ವಿಸ್ಮಯ ಇವೆಂಟ್ಸ್ ಅಂಡ್ ಮ್ಯಾನೇಜ್ಮೆಂಟ್, ನಿಮಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕಟ್ಟಕಡೆಯ ಹಂತಕ್ಕೆ ಬಂದಿದ್ದೇವೆ. ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಕ್ಕಂತಹದ್ದು. ಸೊ ಈ ಸಭಾ ಕಾರ್ಯಕ್ರಮದ ಮುಕ್ತಾಯ ಈಗ ಕಾಣಲಿಕ್ಕಿದೆ. ಆದರೆ ಬಂದಿರುವಂತಹ ಪ್ರತಿಯೊಬ್ಬ ಅತಿಥಿಗಳು, ಗ್ರಾಹಕ ಬಂಧುಗಳು, ನಿಮ್ಮ ಕೆಲಸ ಕಾರ್ಯಗಳು ಇನ್ನೂ ಪ್ರಾರಂಭ ಆಗ್ತದೆ. ಸೊ ಇವತ್ತು ಎಷ್ಟು ಮಾಧ್ಯಮಗಳು ಬಂದಿದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಿದ್ದಾರೆ. ಇದರಲ್ಲಿ ಬರುವಂತಹ ಪ್ರಚಾರಕ್ಕಿಂತಲೂ ವ್ಯಕ್ತಿಗಳ ಮಾತಿನಿಂದ ಬಾಯಿಗೆ ಬಾಯಿ ನಾವು ಹೇಳಿದಾಗ ಬರುವಂತಹ ಪ್ರಚಾರಗಳು ಅತ್ಯಂತ ಉನ್ನತ ಮಟ್ಟದಲ್ಲಿರ್ತದೆ. ಸೊ ನಾವು ಒಂದು ವಸ್ತುವನ್ನ ಅಥವಾ ಯಾವುದೇ ಒಂದು ಡ್ರೆಸ್ ಅನ್ನು ಇಲ್ಲಿ ಪರ್ಚೇಸ್ ಮಾಡಿ ಒಂದು 4 ಜನಕ್ಕೆ ನಾವು ಹೇಳಿದಾಗ ಒಂದೊಳ್ಳೆಯ ಪ್ರಚಾರವನ್ನ ಪಡೆದುಕೊಳ್ತದೆ. ಸೊ ಎಲ್ಲರೂ ಬನ್ನಿಂದ ಕೇಳಿಕೊಳ್ತಾ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜಸ್ಯ ಗುರುರ್ಗರಿಯಾನ್ ನತ್ವಾಸ್ಯ ಮೋತ್ಸ್ಯ ವ್ಯಧಿಕಾ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮಾ ಪ್ರಭಾವ. ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಮೊದಲ ವಂದನೆಯನ್ನು ಸಲ್ಲಿಸುತ್ತಾ ರಾಧಾಸ್ ಎನ್ನುವ ಹೆಸರಲ್ಲೇ ರಾಧೆ ರಾಧೆ ಎಂದು ಎಲ್ಲಿ ಕರೆಯುತ್ತೇವೆಯೋ ಅಲ್ಲಿ ಕೃಷ್ಣನ ವಾಸ ಯಾವಾಗಲೂ ಇರುತ್ತದೆ. ಹಾಗಾಗಿ ಅವರಿಗೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಯಾವತ್ತೂ ಇದೆ. ಜಗತ್ತಿನ ಒಡೆಯ ಶ್ರೀಕೃಷ್ಣನ ಅನುಗ್ರಹ ಮಾತ್ರವಲ್ಲ, ಪುತ್ತೂರು ಸೀಮಾಧಿಪತಿ ಪುತ್ತೂರು ಮಹಾಲಿಂಗೇಶ್ವರನ ವಿಶೇಷ ಕೃಪಾಕಟಾಷ್ಟೆಯು ಅವರಲ್ಲಿದೆ. ಅಲ್ಲದೆ ಅವರ ಆ ರಾಧಾಸ್ ಎನ್ನುವ ಹೆಸರಲ್ಲಿ ರಾಧಾ ಅಂದರೆ ಅವರ ಅಮ್ಮ. ಹಾಗಾದರೆ ಅಮ್ಮ ಮತ್ತು ಅಪ್ಪನ ಇಬ್ಬರ ಆಶೀರ್ವಾದವೂ ಅವರು ಪಡೆದಿದ್ದಾರೆ. ಮಾತ್ರವಲ್ಲ, 30 ವರ್ಷಗಳ ಹಿಂದೆ 1996 ಜನವರಿ 26ರಂದು ಅವರು ಪ್ರಭು ಬಿಲ್ಡಿಂಗ್ ಅಂದರೆ ನಮ್ಮ ಮಾವ BK ಪ್ರಭು ಅವರ ಬಿಲ್ಡಿಂಗಲ್ಲಿ ಅವರು ಮೊದಲಿಗೆ ಅವರ ಉದ್ಯಮವನ್ನು ಆರಂಭ ಮಾಡಿದ್ದು ನಮ್ಮ ಬಿಲ್ಡಿಂಗಲ್ಲಿ. ಅದು ಒಂದು ನಮಗೆ ತುಂಬ ಅಂದರೆ ತುಂಬ ಹೆಮ್ಮೆಯ ವಿಷಯ. ಪ್ರೌಡ್ GSB ನಾವು, ಅದು ಒಂದು ಮಾತು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಒಂದು ಹಾಗೆ ಹಂತ ಹಂತವಾಗಿ ಮೇಲೇರಬೇಕಾದರೆ ಮನುಷ್ಯನಿಗೆ ಮೊದಲು ದೇವರ ದಯೆ ಬೇಕು. ಎರಡನೆಯದಾಗಿ ಗುರು ಹಿರಿಯರು ತಂದೆ ತಾಯಿಗಳ ಆಶೀರ್ವಾದ ಬೇಕು. ಮೂರನೆಯದಾಗಿ ನಮ್ಮಲ್ಲಿ ನಾವು ಆ ಕೆಲಸ ಮಾಡುವುದು, ಕೆಲಸ ಅಂದರೆ ನಿರಂತರ ನಮ್ಮ ಕೆಲಸವನ್ನು ನಾವು ಮಾಡುತ್ತಾ ಹೋಗಬೇಕು. ಆಗ ನಮಗೆ ಫಲವನ್ನು ಮೇಲೆ ಇದ್ದ ಭಗವಂತ ಖಂಡಿತವಾಗಿಯೂ ಕೊಡುತ್ತಾನೆ. ಹೆಸರಿಗೆ ತಕ್ಕಂತೆ ಗಣೇಶ, ಗಣಗಳಿಗೆ ಈಶ ಅಂದರೆ ಅವರು ಯಾವಾಗಲೂ ವಿಘ್ನ ಅವರು ಯಾವತ್ತೂ ಅವರು ನೋಡಲೇ ಇಲ್ಲ. ಅವರ ಕೆಲಸವನ್ನು ಅವರು ಮಾಡುತ್ತಾ ಹೋದದ್ದು. ಹಾಗೆಯೇ ಪ್ರಕಾಶ ಎಂದರೆ ಅವರ ಉದ್ದಿಮೆಗೆ ಒಂದು ಪ್ರಕಾಶತೆ ಬಂತು. ಆ ಇಬ್ಬರು ಅಣ್ಣ ತಮ್ಮಂದಿರು ಕೃಷ್ಣ ಬಲರಾಮರ ನೆನಪನ್ನು ಮಾಡಿಕೊಡುತ್ತಾರೆ ನಮಗೆ, ರಾಮ ಲಕ್ಷ್ಮಣರ ನೆನಪನ್ನು ಮಾಡಿಕೊಡುತ್ತಾರೆ. ಅವರ ಈ ಅಣ್ಣ ತಮ್ಮಂದಿರ ಪ್ರೀತಿ ಯಾವತ್ತೂ ಹೀಗೆ ಸದಾ ಇರಲಿ. ಅವರನ್ನು ನೋಡಿ ನಮ್ಮ ಸಮಾಜ ಒಂದು ಫ್ಯಾಮಿಲಿ ಒಗ್ಗಟ್ಟಾಗಿ ಇದ್ದರೆ ಎಲ್ಲಿಂದ ಏನು ಬೇಕಾದರೂ ಸಾಧಿಸಬಹುದು. ಯಾವುದೇ ವಿಘ್ನ ಬಂದರೂ ದೇವರ ದಯೆ, ಗುರು ಹಿರಿಯರ ಆಶೀರ್ವಾದ ಮತ್ತು ನಮ್ಮಲ್ಲಿ ಕೆಲಸ ಮಾಡುವ ಒಂದು ನಿಷ್ಠೆ, ಪ್ರಾಮಾಣಿಕತೆ ಇದ್ದರೆ, ಜನರ ಬೆಂಬಲ ಇದ್ದರೆ ನಮಗೆ ಎಲ್ಲವೂ ಸಾಧ್ಯ ಎನ್ನುವುದನ್ನು ಇಡೀ ಜಗತ್ತಿಗೆ, ಇಡೀ ಊರಿಗೆ ತೋರಿಸಿಕೊಟ್ಟಿದ್ದಾರೆ. ಈ ದೀಪ ಪ್ರಜ್ವಲನೆ ಎಂದರೆ ದೀಪವನ್ನು ಬೆಳಗಿಸುವುದು ಎಂದರೆ ಪ್ರಕಾಶ. ಇದು ಹೇಗೆ ದೀಪದ ಬೆಳಕು ಪ್ರಜ್ವಲಿಸುತ್ತೋ ಹಾಗೆಯೇ ಅವರ ಆರೋಗ್ಯ, ಅವರ ಈ ವ್ಯವಹಾರ ಎಲ್ಲವೂ ಹೀಗೆ ಬೆಳಕಿನ ಹಾಗೆ ಪ್ರಜ್ವಲಿಸಲಿ ಎಂದು ದೇವರನ್ನು ಬೇಡಿಕೊಳ್ಳುತ್ತಾ ಈ ಪ್ರಜ್ವಲನೆಗೆ ಸಾಕ್ಷಿಯಾಗಿ ನಮ್ಮ ಇಡೀ ಕುಟುಂಬದವರನ್ನು ಕರೆದದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ಪ್ರೀತಿಯು ಇನ್ನಷ್ಟು ಹೀಗೆ ಬೆಳೀತಾ ಇರಲಿ. ಎಲ್ಲರಿಗೂ ಧನ್ಯವಾದ. ಜೈ ಭಾರತ್, ಜೈ ಕರ್ನಾಟಕ, ಜೈ ಪುತ್ತೂರು.
ಯಾವುದೇ ಒಂದು ಮೂರನೆಯ ವ್ಯಕ್ತಿ ಬಂದು ಅವರನ್ನ ಟಚ್ ಮಾಡೋದಕ್ಕೆ ಅಸಾಧ್ಯ ಅಂತ. ಸೊ ಅಣ್ಣ ತಮ್ಮಂದಿರ ಒಂದು ಸಂಘಟನೆ, ಅವರ ಒಂದು ಒಗ್ಗಟ್ಟು ಯಾವತ್ತು ಜೊತೆಯಾಗಿರ್ಬೇಕಿದ್ರೆ ಆ ಮನೆಗೆ ಬಂದಿರುವಂತಹ ಆ ಅದೃಷ್ಟ ಲಕ್ಷ್ಮಿಯರು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ಕೊಳ್ತಾರೆ. ಸೊ ಇವತ್ತು ಪ್ರಕಾಶ್ ಕಾಮತ್ ಹಾಗೇನೆ ಗಣೇಶ್ ಕಾಮತ್ ಅವರಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸ್ತೇವೆ, ಜೊತೆಗೆ ಅವರ ಶ್ರೀಮತಿಯವರು ಕೂಡ ಅಷ್ಟು ಸಪೋರ್ಟ್ ಅನ್ನು ಅವರಿಗೆ ಮಾಡಿರೋದ್ರಿಂದ ಈ ಸಂಸ್ಥೆ ಇವತ್ತು ದಿನದಿಂದ ದಿನಕ್ಕೆ ಏಳಿಗೆಯನ್ನು ಕಡಿದುಕೊಳ್ತಾ ಇದೆ. ಸೊ ಹಾಗೆ ರಾಧಾಸ್ ಅಂದ್ರೆ ಅದು ಕೃಷ್ಣನನ್ನ ಯಾವತ್ತೂ ಕೂಡ ಜಪಿಸ್ತಕ್ಕಂತಹದ್ದು ಇದ್ದೇ ಇದೆ. ಆ ರಾಧೆಯರು ಇಲ್ಲೇ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಆ ಕೃಷ್ಣನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೇಳಿಕೊಳ್ತಾ, ಸೊ ಮೇಡಮ್ ನಿಮಗೆ ನಿಮ್ಮ ಮಾತಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಸೂರಜ್ ನಾಯರ್ ಅವರು ಇದ್ದಾರೆ. ಈ ಒಂದು ವಿಸ್ತೃತ ಮಳಿಗೆಯನ್ನು ಸಂಪೂರ್ಣವಾಗಿ ಬಹಳ ವೇಗವಾಗಿ ಬಹಳ ಚೆನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಸೂರಜ್ ನಾಯರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸ್ವಾಗತ ಹಾಗೆಯೇ ಅಭಿನಂದನೆಯನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಸೊ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಹಂತ ಅಂದ್ರೆ ಈ ಸಭಾ ಕಾರ್ಯಕ್ರಮವನ್ನ ನಂತರ ಏನೆಲ್ಲ ಇಲ್ಲಿ ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಡ್ರೆಸ್ಸಸ್ಗಳಿದೆ ಅಂತ ಹೇಳುವಂಥದ್ರ ಬಗ್ಗೆ ತಾವುಗಳು ವೀಕ್ಷಣೆಯನ್ನ ಮಾಡಿ, ಇದರ ಕೆಳಭಾಗದಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಇದ್ದೇ ಇದೆ, ಸಾರಿಗಳು ಇದೆ, ಎಲ್ಲವನ್ನ ಕೂಡ ವೀಕ್ಷಣೆ ಮಾಡಿ ನಮ್ಮೆಲ್ಲ ಸಮಯವನ್ನ ರಾಧಾಸ್ ಜೊತೆಗೆ ಸದಾಕಾಲವು ಇಡೋಣ ಅಂತ ಕೇಳಿಕೊಳ್ತಾ ಗೌರವದ ಅಭಿನಂದನೆಯನ್ನ ಸಲ್ಲಿಕೆ ಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಾಲಣ್ಣ ಅವರು ದಯವಿಟ್ಟು ಬರಬೇಕು. ರಾಧಾಸ್ನ ಮಕ್ಕಳ ಜವಳಿಗಳ ವಿಸ್ತೃತ ಮಳಿಗೆಯ ವತಿಯಿಂದ ವಿಶೇಷವಾಗಿರುವಂತಹ ಗೌರವದ ಸಲ್ಲಿಕೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ACP ಶೇಖರ್ ಅವರು ತಮ್ಮ ಕೂಡ ಪ್ರೀತಿಯ ಸ್ವಾಗತದೊಂದಿಗೆ ಈ ಗೌರವದ ಸ್ವೀಕಾರವನ್ನು ತಾವು ಕೂಡ ಮಾಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸ್ವಲ್ಪ ತಮಗೆಲ್ಲ ಧನ್ಯವಾದ. ಮೊದಲಿಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳ ಜವಳಿ ಮಳಿಗೆಗಳ ಉದ್ಘಾಟನೆಯಲ್ಲಿ ನೆರವೇರಿಸಿ ತಮ್ಮನ್ನು ತಾವು ತಮ್ಮ ಸಮಯವನ್ನು ಕೊಟ್ಟಿರುವಂತಹ ಎಲ್ಲ ಅತಿಥಿಗಳಿಗೆ, ನಮ್ಮ ಜೊತೆಗೆ ಭಾಗವಹಿಸಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಸಮಯವನ್ನ ಉಳಿಸುವ ಕಾರಣದಿಂದ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ತಾವೆಲ್ಲ ಕೂಡ ಆಗಮಿಸಿ ನಮ್ಮ ರಾಧಾ ಸಂಸ್ಥೆಗೆ ವಿಶೇಷವಾದ ಶಕ್ತಿಯನ್ನು ತುಂಬಿಸಿದಿರಿ. ಸೊ ತಮಗೆಲ್ಲ ಮಹಾಲಿಂಗೇಶ್ವರ ದೇವರು, ಈ ಸ್ಥಳ ಸಾರಿದ ದೈವಿಕ ಶಕ್ತಿಗಳು, ನಂಬುವಂತ ದೈವಿಕ ಶಕ್ತಿಗಳು ಸದಾಕಾಲವು ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತ ಕೇಳಿಕೊಳ್ತಾ, ಸೇರಿರುವ ಸಜ್ಜನ ಬಂಧುಗಳಿಗೆ, ತಾಯಂದಿರಿಗೆ, ಮಕ್ಕಳಿಗೆ, ನಮ್ಮ ಸಂಸ್ಥೆಯ ಉದ್ಯೋಗಿಗಳಿಗೆ, ಮಾಲಕರುಗಳಿಗೆ, ಹಾಗೇನೆ ಈ ಸಂಸ್ಥೆಯನ್ನ ಪ್ರಾರಂಭದಲ್ಲಿ ಬೆಳೆಸಿಕೊಡುವುದಕ್ಕೆ ಸಹಕಾರ ಕೊಟ್ಟಿರುವಂತಹ ಮಾಲಕರ ಭಾವಂದಿರಿದ್ದಾರೆ, ಹಾಗೆಯೇ ಕುಟುಂಬಸ್ಥರಿದ್ದಾರೆ, ಎಲ್ಲರ ಸ್ನೇಹಿತರು ಬಂಧುಗಳಿದ್ದಾರೆ. ನಿಮಗೆಲ್ಲ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ, ವಿಶೇಷವಾಗಿ ನಮ್ಮ ಮಾಧ್ಯಮದ ಬಂಧುಗಳಿಗೆ, ಹಾಗೆಯೇ ಇವೆಂಟ್ ಮ್ಯಾನೇಜ್ಮೆಂಟ್, ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಇವರಿಗೆಲ್ಲ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ, ಇನ್ನು ಏನಿದ್ರು ಕೂಡ ರಾಧಾ ಸಂಸ್ಥೆಯನ್ನು ಬೆಳೆಸುವಂತಹ ಜವಾಬ್ದಾರಿ ಗ್ರಾಹಕ ಬಂಧುಗಳಿಗೆ ಕೊಡ್ತಾ ಇದ್ದಾರೆ. ಸೊ ಯಾವತ್ತೂ ಕೂಡ ಸಂಪರ್ಕದಲ್ಲಿರಿ ಅಂತ ಹೇಳಿಕೊಳ್ತಾ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.